ಎಕ್ಸ್ಟ್ರಾ ಕವರ್ ನ ಮುಂಭಾಗವಾಗಿ ಡೀಪ್ ಎಕ್ಸ್ಟ್ರಾ ಕವರ್ ಮುಂಭಾಗವಾಗಿ ಊಟ ರೆಡಿ ಇರ್ತೈತೆ ಸರ್. ದಯಮಾಡಿ ಪ್ರತಿಯೊಬ್ಬ ಆಟಗಾರರು ಕರೆಕ್ಟಾಗಿ 1:30 ಟೈಮ್ ಊಟ ಸ್ಟಾರ್ಟ್ ಮಾಡ್ತೀವಿ. ಆಟಗಾರರು, ಕ್ರೀಡಾ ಪ್ರೇಕ್ಷಕರು ನಾನು ಕುಡಿತೀನಿ ಅದು ಬೈ ಬೈ ಸರ್. ಮ್ಯಾಚ್ ಸ್ಟಾರ್ಟ್ ಮಾಡಿ ಸರ್. K46 12th ಮ್ಯಾನ್ ಬನ್ನಿ ಸರ್. ಅಲ್ಲಿ ಮಿಥುನ್ ಆರ್ಗನೈಸರ್ಸ್ ಬಾಲ್ ಬಾಯ್ಸ್ ಎಲ್ಲಿ ಸರ್ ನಿಮ್ಮ ಟೀಮು? ಬಾಲ್ ಬಾಯ್ಸ್ ಅರೇಂಜ್ ಮಾಡಿ ಸರ್. ಪಾಂಡು ಬಾಲ್ ಬಾಯ್ಸ್. K46 12th ಮ್ಯಾನ್ ಬನ್ನಿ ಸರ್. ಅಲ್ಲಿ ಸರ್ ಬ್ಯಾಟ್ಸ್ಮನ್ ನೇಮ್ ಹಾಕಿಲ್ಲ. K46 ಸ್ಟ್ರೈಕರ್ ಆಗಿ ರಾಹುಲ್ ಕಂಡುಕೊಂಡ್ರೆ ನಾನ್ ಸ್ಟ್ರೈಕರ್ ಗಾಗಿ ಚಂದನ್. ಎಸ್ಗಾರ್ ಕೆಲಿ ಅಬೂನಿ. ಎಸ್ಗಾರ್ ಕೆಲಿ KRP ಥಂಡರ್ಸ್ ನ ಆರಂಭಿಕ ಎಸ್ಗಾರ ಅಬೂರಿ ಕಂಡುಕೊಂಡ್ರೆ ಸ್ಟ್ರೈಕರ್ ವಿಭಾಗಕ್ಕೆ K46 ಪರವಾಗಿ ಲೆಫ್ಟಿ ರಾಹುಲ. ಈಗ ರೈಟ್ ಮುಖೇನವಾಗಿ ಹೊಡೆದು ಅಲ್ಲಿ ತೀರ್ಪು ಬರಬೇಕಾಗಿರ್ತದೆ. ಸಿಕ್ಸರ್ ಈ ಬಾರಿ. ಅವಿನ್ ಬಾಲ್ ಬಾಯ್ಸ್ ಪ್ಲೀಸ್. ಪ್ರಥಮ ಚೆಂಡಿಗೆ ಬೆರ್ರಸ್ಸಿನ ಹೊಡೆತವನ್ನು ದಾಖಲಿಸುವ ಮುಖ್ಯವಾಗಿ ಮತ್ತೊಂದು ಸ್ವಿಚ್ ಹಿಟ್ಗೆ ಏರೆ ಮಾಡಿಕೊಟ್ರು. ಓಟ್ಗಳು ಬರ್ತಾರೆ, ಡಾಟ್ ಬಾಲ್ ಆಗ್ತಾ ಇದೆ. ಸುಂದರದ ಕಂಬ್ಯಾಕ್ ಕೂಡ ಆಗ್ತಾ ಇದೆ ಅಬೂನಿ ಪರವಾಗಿ. ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟ. ರಾಹುಲ್ನಿಗೆ ವೈಡ್ ಬಾಲ್, ಪುಕ್ಕಟ್ಟೆ ಓಟ್ಗಳು ಬರ್ತಾ ಇದೆ. ರಾಜ್ಯ ಕಂಡಿರತಕ್ಕಂಥ ಹೆಮ್ಮೆಯ ಸವ್ಯಸಾಚಿ ನದೀಮ್ ಅಕ್ರಮ್ನ ಮಾಲೀಕತ್ವದಲ್ಲಿ KRP ಥಂಡರ್ಸ್ ಮುಖೇನವಾಗಿ ಬಹಳಷ್ಟು ಹುಡುಗರನ್ನು ಕಟ್ಟಿ ಬೆಳೆಸಿರತಕ್ಕಂಥ ಸಂಸ್ಥೆ KRP ಥಂಡರ್ಸ್, KR ಪುರಂ. ಈ ಒಂದು ತಂಡ ನಮ್ಮ ಈ ಗ್ರೌಂಡ್ ನಲ್ಲಿ ಪ್ರಥಮ ಪಂದ್ಯಾಟವಾಗಿ ಈ ಒಂದು ಕರ್ನಾಟಕ ವಿಂಟರ್ ಆಗಿ ಆಗಮಿಸ್ತಾ ಇರ್ತಾರೆ. ಸುಂದರತೆ ಎಸೆತವಾದರೂ ಕೂಡ ಔಟ್ಸೈಡ್ ದಿ ಆಫ್ ಸ್ಟಂಪ್ ಸಿಂಗಲ್ ಗಮನಿಸಿಕೊಳ್ಬೇಕಾಗಿರ್ತದೆ. ರಾಜ್ಯ ಮಟ್ಟದ ತೀರ್ಪುಗಾರರು, ಬಹಳಷ್ಟು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ ಆಟಗಾರರು, ಅವರ ಡಿಸಿಷನ್ ಕೂಡ ಸೇಫ್ ಆಗಿರ್ತದೆ. ಯಾವುದೇ ಈ ಒಂದು ಪಂದ್ಯಾಟದಲ್ಲಿ ನಾವು ಹೇಳಬೇಕಾದ್ರೆ ಯಾವುದೇ ಪಂದ್ಯಾಟದಲ್ಲಿ ಇದುವರೆಗೂ ಕೂಡ ಒಂದು ಡಿಸಿಷನ್ ಕೂಡ ರಾಂಗ್ ಆಗಿಲ್ಲ. ಬಿಕಾಸ್ ಒಂದು ಶ್ರೇಷ್ಠ ಮಟ್ಟದ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ ಮದಿ ಅಲಗನ್ನ ಈ ಒಂದು ತೀರ್ಪುಗಾರಿಕೆ ಜವಾಬ್ದಾರಿಯನ್ನು ಸುನೀಲ್ ಒಟ್ಟಿಗೆ ಪಂದ್ಯಾಟವನ್ನು ಕೂಡ ನೆರವೇರಿಸಿಕೊಳ್ತಾ ಇದ್ದಾರೆ. ಸ್ವಿಚ್ ಮಾಡುವ ಮುಖ್ಯವಾಗಿ ಚೀಕಿ ಆಟ. 4 ಹುಷಾರ್ ಸರ್.
ಸುಂದರ ದಿವಸ ಬ್ಲಾಕ್ ಔಟ್ ಚೆಂಡು. ಅಬೂನಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾನೆ. ಶ್ರೇಷ್ಠ ಹೊಡೆದ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಎರಡು ಶ್ರೇಷ್ಠ ಹೊಡೆದ ಬಲಾಢ್ಯ ತಂಡಗಳು ಈ ಒಂದು ಜಿದ್ದಾಜಿನ ಪಂದ್ಯದಲ್ಲಿ ಸಾಗಿ ಬರ್ತಾ ಇದೆ ಕರ್ನಾಟಕ ವಿಂಟರ್ ಕಪ್ ಸೀಸನ್ 1 ಸುಂದರದ ಜಾಣ್ಮೆ ರೀತಿಯ ಸತ ಗತಿ ಪರಿವರ್ತನೆ ಇದೆ. ರಾಹುಲ್ ಅಡ್ಡಾಡ್ ಆಗ್ತಾ ಇದ್ದಾನೆ. ಇದರೊಂದಿಗೆ ಪ್ರಥಮ ಓವರ್ನ ಮುಕ್ತಾಯ ಕೂಡ ಕಂಡುಕೊಳ್ತಾ ಇದ್ರೆ ಹನ್ನೆರಡಕ್ಕೆ ಲಾಸ್. ಗುಂಡು ಅಲ್ಲಿ ಸ್ವಲ್ಪ ಗೇಟ್ ಇದು ಗ್ರೌಂಡಿನ ಆಚೆ ಕುಣ್ಸಪ್ಪ ಎಲ್ಲಾರನು. ಫೀಲ್ಡರ್ಸ್ಗೆ ತೊಂದರೆ ಆಗ್ತೈತೆ, ಅವ್ರಿಗೂ ತೊಂದರೆ ಆಗ್ತದೆ, ಹುಷಾರು. ರೋಪಿಂದ ಒಂದು 4 ಕಡೆ ಹಿಂದೆ ಕುಣಿಸ್ಬಿಡಿ ಸರ್. ಯಾರೇ ಕೂಡ ಬ್ಯಾರಿಕೇಡ್ ಒಳಗಡೆ ಕೂತಿದ್ರೆ ಫೀಲ್ಡ್ಗೆ ತೊಂದರೆ ಮಾಡಿದ್ರೆ ನೀವು ಜವಾಬ್ದಾರಾಗಿರ್ತೀರ ಸರ್. ಒಂದು ಶ್ರೇಷ್ಠ ಒಂದು ಪಂದ್ಯ ಕೂಡ ಆಗಿರ್ತದೆ, ಗಮನಿಸಿಕೊಳ್ಳಿ. ಎಸ್ಗಾರ್ಕೆಯಲ್ಲಿ ರಿಯಾಜ್ ಎಸ್ಗಾರ್ಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿ ಕೊಳ್ಳನ ವಾಮನ ಮೂರ್ತಿ ಚಂದನ್ನ ಬೆರಸಿನ ಹೊಡೆತಕ್ಕೆ ಯತ್ನ ಪಟ್ಟರು ಕೂಡ ಓಟ್ಗಳು ಬರ್ತಾ ಇಲ್ಲ. ಚಂದು K46 ಗಳ ವಿರುದ್ಧವಾಗಿ KRP ಥಂಡರ್ಸ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡಿಗೆ ಪರ್ಫೆಕ್ಟ್ ಹೊಡ್ತಾ ಬರ್ತಾ ಇಲ್ಲ. ಚಂದುಗೆ ಭರವಸೆ ಆಟಗಾರ. ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ಶ್ರೇಷ್ಠ ಮಟ್ಟದ ಆಟವನ್ನು ತೋರ್ಪಡಿಸುವಂತ ಯುವ ಆಟಗಾರ ಚಂದನ್ ಈ ಬಾರಿ ಕೊಂಚ ಎಡವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಬೆರಸಿನ ಆಟ ಬರ್ತಾ ಇಲ್ಲ. K46 ಗಳ ಬಲಗೈ ಬೆಂಟ ರಾಹುಲ್ ಸ್ಟ್ರೈಕ್ ನಲ್ಲಿ. ಬಿರುಸಿನ ಹೊಡೆತಕ್ಕೆ ಯತ್ನಪಟ್ಟರು ಕೂಡ ಓಟ್ಗಳು ಬರ್ತಾ ಇಲ್ಲ. ರಾಹುಲ್ ಈ ಬಾರಿ ಡಾಟ್ ಬಾಲ್ ಮೊರೆ ಹೋಗ್ತಾ ಇದ್ದಾರೆ. ರಿಯಾಜ್ ಆರಂಭಿಕ ಪವರ್ ಪ್ಲೇ ಸಂಪೂರ್ಣ ಬಿಗಿ ಹಿಡಿತವನ್ನು ರಿಯಾಜ್ ಇಲ್ಲಿ 4 ಎಸೆತಗಳು ಕೇವಲ ಒಂದು ಓಟ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಹಾಗೆ ಒಂದು ಟೂರ್ನಮೆಂಟ್ಗೆ ಆಗಮಿಸಿರುವಂತ ಶ್ರೀಯುತ ಕಿರಣ್ ಬಿ ಆರ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಟೂರ್ನಮೆಂಟ್ನ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ವಿಂಟರ್ ಕಪ್ 2025 ಈ ಟೂರ್ನಮೆಂಟ್ ಪರವಾಗಿ ಸಂಘಟಕರ ಪರವಾಗಿ ಶ್ರೀಯುತ ಕಿರಣ್ ಬಿ ಆರ್ಯ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮನ್ನು ಕೂಡ ಪ್ರೀತಿಗೆ ಸ್ವಾಗತಿಸ್ತಾ ಇದ್ದೀವಿ ಸರ್. ಮತ್ತೊಂದು ಬಿರುಸಿನ ಹೊಡೆತ, ಇಟ್ಸ್ ಔಟ್ ಆಫ್ ದಿ ಪಾರ್ಕ್. ವಾಟ್ ಅ ಬ್ಯೂಟಿಫುಲ್ ಶಾಟ್ ಫ್ರಮ್ ರಾಹುಲ್. ಮತ್ತೊಂದು ಸಿಕ್ಸರ್ ಕೂಡ ದಾಖಲಾಗ್ತಾ ಇದೆ. ಇದರೊಂದಿಗೆ 2 ಓವರ್ಗಳ ಮುಕ್ತಾಯಕ್ಕೆ ತಳೆದ ಮೊತ್ತ ಇಲ್ಲಿ 19 for the loss of no wickets. ಸರಿ ಸುಮಾರು 4 ವರ್ಷಗಳಿಂದ ಈ ಒಂದು K46 ತಂಡವನ್ನು ಕಟ್ಟಿ ಬೆಳೆಸಿ ಬಹಳಷ್ಟು ಯುವ ಆಟಗಾರರಿಗೆ ಇತ್ತೀಚಿನ ದಿನಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹೆಸರು ಸಂಪಾದನೆ ಮಾಡಿರ್ತಕ್ಕಂಥ ರಫೀಕ್ ಖಾನ್ರಿಗೆ ಕೂಡ ಒಂದು ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಅದರೊಟ್ಟಿಗೆ ಕಳೆದ 1.5 ವರ್ಷದಿಂದ ಕೂಡ K46 ಪರವಾಗಿ ಆಡ್ತಿರ್ತಕ್ಕಂಥ ಚಂದನ್ ಬಹಳಷ್ಟು ರಾಜ್ಯ ಮಟ್ಟದ ಅಗ್ರಮಾನ್ಯ ತಂಡ ನ್ಯಾಷನ್ ಕೂಡ ಪರಿಚಯ ಕೂಡ ಮಾಡಿಕೊಂಡಿರ್ತಾನೆ.
ಎಸ್ಗಾರ್ಕೆಲಿ ಉಮರ್ ನನ್ನು ಕೂಡ ಪರಿಚಯ ಮಾಡ್ತಾ ಇದ್ದಾರೆ. ಲೆಫ್ಟ್ ಆರ್ಮ್ ಓವರ್ ಮಾದರಿಯಲ್ಲಿ. ಓ ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ಸರ್ ಬೇಲ್ಸ್ ಬಿದ್ದಿಲ್ಲ ಸರ್, ಹರಿಯವರೇ ಬೇಲ್ಸ್ ಬಿದ್ದಿಲ್ಲ, ಬನ್ನಿ. ಅಂಪೈರ್ ಸ್ವಲ್ಪ ವಿಕೆಟ್ಸ್ ನೋಡಿ. ಮತ್ತೆ ಉಮರ್ ಚಂದನ್ಗೆ ಲಾಭದಕ್ಕೆ ಹೊಡೆದಗಳು ಬರ್ತಾ ಇಲ್ಲ. ಹೆಸರಿಗೆ ತಕ್ಕ ಆಟವನ್ನು ಚಂದನ್ ನೋಡ್ತಿಲ್ಲ. ಡಾಟ್ ಬಾಲ್ ಮರೆ ಹೋಗ್ತಾ ಇದ್ದಾನೆ. ಶ್ರೇಷ್ಠ ಹೊಡೆದ ಆಟಗಾರ, ಎರಡು ಬದಿಯಲ್ಲಿ ಕೂಡ ಹೊಡೆಯುವಂತ ಆಟಗಾರ. ಇಲ್ಲಿ ಕೊಂಚ ಒತ್ತಡಕ್ಕೆ ಆಘಾತವಾಗ್ತಾ ಇದ್ದಾನೆ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ಈ ಬಾರಿ ಚಂದನ್ನ ವಿಕೆಟ್ ಕೂಡ ಪತನವಾಗ್ತಾ ಇದೆ. ಇಲ್ಲದ ಸಲ್ಲದ ಹೊಡೆತಕ್ಕೆ ಕೈ ಹಾಕಿರುವ ಮುಖೇನವಾಗಿ ಚಂದನ್ನ ವಿಕೆಟ್ ಕೂಡ ಪತನವಾದ್ರೆ ತರುವಾಯ ಸ್ಥಾನ ತುಂಬಲು ಮತ್ತೋರ್ವ K46 ನ ಬಲಗೈ ಬಂಟ ಆಪದ್ ಬಾಂಧವ ಲೆಫ್ಟಿ ಗೌರಿ ಎಂಟ್ರಿ ಕೂಡ ಆಗ್ತಾ ಇದ್ದಾನೆ. ನಮ್ಮ ನಿರೀಕ್ಷೆ ಕೂಡ ನಿರೀಕ್ಷೆಯನ್ನು ಹುಸಿ ಮಾಡ್ತಾ ಇದ್ದಾನೆ ಚಂದು. ಉಮರ್ ಇಲ್ಲಿ ಒಂದು ಶ್ರೇಷ್ಠ ಮಟ್ಟದ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಇಟ್ಸ್ ಅ ವೆಲ್ ಪ್ಲಾನ್ ಬ್ಯೂಟಿಫುಲ್ ಯಾರ್ಕರ್ ಲೆಂತ್ ಬಾಲ್ಸ್. Oh my God, what a beautiful delivery. ಓವರ್ ಒಂದು ಯಾರ್ಕರ್ ಹಾಕದೆ ಕಷ್ಟ. ಈ ಹುಡುಗ ಕಿರಿ ಯುವಕ ಕಿರಿ ಎಸ್ಗಾರ ಉಮರ್ 4 ಬ್ಲಾಕ್ ಕಾಲ್ ಚಟಿಗೆ ಮರೆ ಹೋಗ್ತಾ ಇದ್ದಾನೆ. ಇಟ್ಸ್ ಅ ವೆಲ್ ಪ್ಲಾನ್ಡ್ ಡೆಲಿವರೀಸ್. ಇಟ್ಸ್ ಅ ನೈಸ್ ಫುಲ್ಲರ್ ಲೈನ್ ಡೆಲಿವರಿ. ಕಟ್ ಮಾಡುವ ಮುಖೇನವಾಗಿ ಒಂದು ಓಟ ದಾಖಲಾದ್ರೆ K46 ನ ಈವರೆಗೂ ಕೂಡ ಸುಂದರ ಆಟವನ್ನು ಆಡುತ್ತಿರತಕ್ಕಂಥ ರಾಹುಲ್ ಇನ್ನೂ ಕೂಡ ಸ್ಟ್ರೈಕ್ ನಲ್ಲಿ ಉಳಿತಾ ಇದ್ದಾನೆ. ಸರ್ ಊಟ ರೆಡಿನಾ? ಓಕೆ, ಊಟ ರೆಡಿ ಆಗಿರ್ತೈತೆ ಸರ್. ಕ್ರೀಡಾ ಪ್ರೇಕ್ಷಕರು, ಕ್ರೀಡಾ ಪ್ರೇಮಿಗಳು, ಕ್ರೀಡಾ ಆಟಗಾರರು, ಓ ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ಸೂಪರ್ ಓವರ್ ಆಗ್ತಾ ಇರ್ತದೆ ಇದು. 5 ಯಾರ್ಕರ್ನ ಮುಖೇನವಾಗಿ ಈವರೆಗೂ ಆಟವನ್ನು ನೈಜ ಆಟವನ್ನು ಪ್ರದರ್ಶಿಸುತ್ತಾ ರಾಹುಲ್ನ ವಿಕೆಟ್ ಕೂಡ ಪತನವಾಗ್ತಾ ಇದೆ. ಮಧ್ಯಾಹ್ನದ ಬಿಸಿ ಊಟ, ಮಧ್ಯಾಹ್ನದ ಬಿರಿಯಾನಿ ಕೂಡ ರೆಡಿ ಆಗಿರ್ತೈತೆ. ಬಟ್ ಈ ವಾರ ವೆಜ್ ಬಿರಿಯಾನಿ ಆಗಿರ್ತದೆ. ದಯಮಾಡಿ ಬೇಗ ಊಟವನ್ನು ಕೂಡ ಅಲ್ಲಿ ಪಡೆದುಕೊಳ್ಬಹುದಾಗಿರ್ತದೆ. ಯಾರೇ ಊಟ ಮಾಡಿದ್ರು ಸರ್ ದಯಮಾಡಿ ಅಲ್ಲಿ ಪ್ಲೇಟ್ಸ್ಗಳನ್ನೆಲ್ಲ ಡ್ರಮ್ ಇದೆ, ಪ್ಲಾಸ್ಟಿಕ್ ಚೀಲಗಳಿದೆ, ಆ ಪ್ಲೇಟ್ಸ್ ಅದಕ್ಕೆ ಮಾತ್ರ ಹಾಕ್ಬೇಕಾಗಿರೋದು ಗಮನಿಸ್ಕೊಳ್ಳಿ.
ಮಧ್ಯಾಹ್ನದ ಬಿಸಿ ಊಟ ಅಲ್ಲಿ ರೆಡಿ ಆಗಿರ್ತದೆ. ಪ್ರತಿಯೊಬ್ಬರು ಹೋಗಿ ನಮ್ಮ ಈ ಒಂದು 2 ದಿನದ ಬಿಸಿ ಊಟವನ್ನು ಕೂಡ ಸೇವಿಸಬೇಕಾಗಿರುತ್ತೆ. ಗಮನಿಸಿಕೊಳ್ಳಿ, ಬಿಸಿ ಬಿಸಿ ಊಟ ರೆಡಿ ಆಗಿರ್ತದೆ ಸರ್. ಎಲ್ಲ ಟೀಮ್ಗಳು, ಮೊದಲಿನಿಂದ ಬಂದಿರತಕ್ಕಂಥ ಟೀಮ್ಗಳು ಬೆರಸಿನ ಹೊಡೆತ. ಗೌರಿ ಬಾರಿ ರಿಯಾಜ್ ಒಂದು ಉತ್ತಮವಾದ ಎಸ್ಗನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಈಗ ಚೆನ್ನಾಗಿದೆ. ನಾನ್ ಸ್ಟ್ರೈಕರ್ ಕೂಡ ಲೆಫ್ಟಿ ಗೌರಿ, ಸ್ಟ್ರೈಕ್ ನಲ್ಲಿ ರೈಟ್ ಗೌರಿ. ಬೋತ್ ಗೌರೀಸ್ ಆರ್ ಇನ್ ಸ್ಕ್ರೀಸ್. ಈ ಒಂದು 2 ದಿನದ ಸುಂದರತೆ ಎಸೆತವಾದ್ರೂ ಕೂಡ ಕ್ಯಾಚ್ ಆಗುವ ಸಂಭವ ಇತ್ತು. ಗೌರಿಯ ವಿಕೆಟ್ ಪತನವಾಗ್ತಾ ಇದೆ. ಇಟ್ಸ್ ಎ ವೆಲ್ ಪ್ಲಾನ್ಡ್ ಫೀಲ್ಡಿಂಗ್ ಅಂತ ಹೇಳ್ಬೋದು. ಇಲ್ಲದ ಸಲ್ಲದ ಓಟ್ಗಳಿಗೆ ಕೈ ಹಾಕಿ K46 ನ ಆಧಾರ ಸ್ತಂಭ ಗೌರಿಯ ವಿಕೆಟ್ ಪತನವಾದ್ರೆ ಗೌರಿಯ ಸ್ಥಾನ ತುಂಬಲು ಮತ್ತೋರ್ವ ಚಕಮಿಕಿ ಆಟಗಾರ ಶಾರ್ಟ್ ಪಿಚ್ ನಲ್ಲಿ ತನ್ನದೇ ಹೆಸರು ಮಾಡಿರತಕ್ಕಂತ ಕಾಟನ ಎಂಟ್ರಿ ಆಗ್ತಾ ಇದೆ. ಶಾರ್ಟ್ ಪಿಚ್ಗೆ ಏಳಿ ಮಾಡಿಸಿರತಕ್ಕಂತ ಆಟಗಾರ ಇದೀಗ K46 ಪರವಾಗಿ ನಮ್ಮ ಅಂಕಣ ಮಧ್ಯಭಾಗದಲ್ಲಿ. ಇವತ್ತಿನ ಊಟದ ಒಂದು ಭೋಜನದ ವ್ಯವಸ್ಥೆಗೆ ಸ್ಪಾನ್ಸರ್ ಮಾಡಿರತಕ್ಕಂತ ಶ್ರೀಯುತ ಪ್ರಸನ್ನ ಕುಮಾರ್ ಅವರಿಗೆ ಕೂಡ ಒಂದು ಹುರುಳಿ ಚಿಕ್ಕನಳ್ಳಿ ಪ್ರಸನ್ನ ಕುಮಾರ್ ಅವರಿಗೆ ಕೂಡ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ಕೂಡ ತಲುಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಮುಂದಿನ ವಿದ್ಯಮಾನಕ್ಕಾಗಿ ಕುಂದಾಪುರ ಮೂಲದ ಜಗದೀಶ್ನ ಮೊರೆ ಹೋಗ್ತಾ ಇದ್ದೇವೆ. ಮತ್ತೆ 4ನೇ ಬಾಲ್ಗೆ ಎಸ್ತಗಾರಿಕೆಯಲ್ಲಿ ಬೇಯಿಸುವ ಪ್ರಯತ್ನ ಮಾಡಿದ್ರು. 1 ಓಟದ ಸರ್ಪಡ ಕೂಡ ಈ ಹಂತದಲ್ಲಿ 2 ಓಟದ ಪೂರೈಸುವ ಪ್ರಯತ್ನ ಕೂಡ ಮಾಡಿದ್ರು. ತಂಡದ ಒಟ್ಟಾರೆ ಗಳಿಕೆ ಈಗ 24ಕ್ಕೆ ತಲುಪ್ತಾ ಇದೆ. 4ನೇ ಓವರ್ ಚಾಲ್ತಿಯಾದೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಒಂದೆಡೆ KRP ಥಂಡರ್ಸ್ ವಿರುದ್ಧವಾಗಿ K46 ಪಂದ್ಯಾಟ ನಡೆಕೊಳ್ತಾ ಇದೆ. ಮತ್ತೆ ಎಸ್ತಗಾರಿಕೆಯಲ್ಲಿ ಮತ್ತೆ ಬೀಸುವ ಪ್ರಯತ್ನ. 1 ಓಟದ ಸರ್ಪಡ ಕೂಡ ಹಂತದಲ್ಲಿ. ಸರ್, ಯಾರೇ ಊಟ ಮಾಡುದು ದಯವಿಟ್ಟು ಪ್ಲೇಟ್ಸ್ ಗಳನ್ನ ಅಲ್ಲೇ ತಿಂದು ಅಲ್ಲೇ ಡ್ರಮ್ ಮತ್ತೆ ಚೀಲಗಳು ಇರ್ತೈತೆ ಅಲ್ಲೇ ಹಾಕ್ಬೇಕಾಗಿರ್ತೈತೆ ಸರ್. ಅಲ್ಲಿ ಇಲ್ಲಿ ದಯವಿಟ್ಟು ಎಲ್ಲೂ ಹಾಕ್ಬೇಡಿ. ಬಿಕಾಸ್ ಇದು ಸ್ಕೂಲ್ನ ಆವರಣ, ಕಾಲೇಜ್ ಸ್ಕೂಲ್ ಆವರಣ ಇರ್ತೈತೆ. ಶಿಸ್ತುಬದ್ದಿನ ಒಂದು ಚೌಕಟ್ಟಾಗಿರ್ತೈತೆ. ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡಬೇಕಾಗಿರ್ತೈತೆ ಸರ್, ಗಮನಿಸಿಕೊಳ್ಳಿ. ಅಂತಿಮ ಚೆಂಡಿಗಾಗಿ ಮತ್ತೆ ವೈಡ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಅಕ್ಷಾತ್ಮಕವಾಗಿ 1 ಓಟದ ಸರ್ಪಡ ಕೂಡ ಈ ಹಂತದಲ್ಲಿ 26ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಚೆಂಡಿಗಾಗಿ ಎಸ್ತುಗಾರಿಕೆ ಭಾಗದಲ್ಲಿ ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು. 1 ಓಟದ ಸರ್ಪಡ ಕೂಡ ಓವರ್ ಕೂಡ ಮುಕ್ತಾಯವಾಗ್ತದೆ. ಎಂಡ್ ಆಫ್ ದಿ 4 ಓವರ್. ತಂಡದ ಒಟ್ಟಾರೆ ಗಳಿಕೆ 27ಕ್ಕೆ 3 ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಎಂದು ಕೂಡ 12 ಚೆಂಡಿನ ಆಟ ಬಾಕಿ ಇದೆ. ಅದಾವ ರೀತಿಯಲ್ಲಿ ಒಂದು ಘನದ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡ್ತಾರೆಂದು ಕಾದು ನೋಡಬೇಕು. 56ರಿಂದ 60 ಓಟವನ್ನು ಗಳಿಸಿಕೊಂಡ್ರೆ ಗಾನಾಥೆಯ ಮೊತ್ತವಾಗಿರ್ತದೆ. 60ರಿಂದ 70 ಓಟವನ್ನು ದಾಖಲಿಸಿಕೊಂಡ್ರೆ ಹೋರಾಟಕಾರಿಯ ಒಂದು ಪಂದ್ಯ ಕೂಟದ ಮೊತ್ತವಾಗಿರ್ತದೆ.
ಅಂತಿಮ 12 ಚೆಂಡು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ನ ಎಸ್ತುಗಾರಿಕೆಯಲ್ಲಿ ಒಮರ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಬಲಿಷ್ಠ ತಂಡಗಳ ಬಿಗು ಹೋರಾಟ. ಕರ್ನಾಟಕ ವಿಂಟರ್ ಟ್ರೋಫಿ 2025 ಮೊದಲ ಸುತ್ತಿನ ಪಂದ್ಯಾಕೂಟ ಸೀಸನ್ ಮೊದಲ ಬಾರಿಗೆ ಪಂದ್ಯಾಟವನ್ನು ಆಯೋಜಿಸ್ತಾ ಇದೆ. ಜಯಿಸಿದ ತಂಡಕ್ಕೆ 1 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ ಆಕರ್ಷಕ ಟ್ರೋಫಿ ಕೂಡ. ಬೇಸುವ ಪ್ರಯತ್ನ, ಲೆಗ್ ಬೈಸ್ ಆಗ್ತಾ ಇದೆ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ಹಂತದಲ್ಲಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಡಾಟ್ ಆಫ್ ಡೆಲಬರ್ ಮತ್ತೆ ವ್ಯವಸ್ಥಾಕಾರಿಕೆಯಲ್ಲಿ 2ನೇ ಬಾರಿಗೆ ಉಮರ್ ವ್ಯವಸ್ಥಾಕಾರಿಕೆಯಲ್ಲಿ ಸುಂದರತೆ ಎಸೆತ ಬಯಸ್ಬೇಕಾದವಾಗಿ ಒಂದು ಓಟದ ಸೇರ್ಪಡೆ ಕೂಡ. ಈ ಹಂತದಲ್ಲಿ 28ಕ್ಕೆ ತಲುಪ್ತಾ ಇದೆ K46. ಅದಾವ ರೀತಿಯಲ್ಲಿ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ಎಂದು ಕಾದು ನೋಡಬೇಕು. ಒಂದೆಡೆ KRP ಥಂಡರ್ಸ್ ಅದಾವ ರೀತಿಯಲ್ಲಿ ಕಟ್ಟಿ ಹಾಕ್ತಾರೆ ಎಂದು ಕಾದು ನೋಡಬೇಕಾಗ್ತಾ ಇದೆ. ಎಸ್ತಗಾರಿಕೆ ಒಮರ್ ಮತ್ತೆ ಈ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಕೊಡ್ತಲ್ಲ. ಗೋಟದ ಹಿಂಭಾಗದ ಎಡವಟ್ಟು ಒಂದು ಓಟದ ಸೇರ್ಪಡೆ ಕೂಡ. ತಂಡದ ಒಟ್ಟಾರೆ ಗಳಿಕೆ ಈಗ 29ಕ್ಕೆ ಕ್ರಮಿಸ್ತಾ ಇದೆ 5ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಉಮರ್ ಎಸ್ತುಗಾರಿಕೆ 4ನೇ ಬಾರಿಗೆ ಎಂದು ಕೂಡ 9 ಚೆಂಡು ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ನ 9 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಎಸ್ತುಗಾರಿಕೆ ಉಮರ್ 4ನೇ ಬಾರಿಗೆ ಚೆಂಡು ಟಾಪ್ ಏಜ್ ಆಗ್ತಾ ಇದೆ. ಗುಡ್ಡದ ಹಿಂಭಾಗದಲ್ಲಿ ಸುಂದರವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಕೂಡ ಆಗತವನ್ನು ಕಾಣ್ತಾ ಇದೆ. 29ಕ್ಕೆ 4 ಪ್ರಮುಖ ಹುದ್ದರಿಯನ್ನ K46 ಹಿಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಕೀಪರ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ತಬ್ರೇಜ್ ಕ್ಯಾಚ್ ಅನ್ನ ಪಡ್ಕೊಂಡ್ರು ಕೂಡ. ಈ ಹಂತದಲ್ಲಿ 4ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ K46. ಹೊಸ ದಾಂಡಿಗದ ರಂಗ ಪ್ರವೇಶವಾಗ್ತಾ ಇದೆ. ರಫೀಕ್ ಹೊಸ ದಾಂಡಿಗ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. 6 ಓವರ್ಗಳ ಪಂದ್ಯಾಕೂಟ 50ರಿಂದ 60 ಓಟಗಳು ಘನತೆ ಗೌರವಾನ್ವಿತ ಟಾರ್ಗೆಟ್ ಆಗಿರ್ತದೆ. 60ರಿಂದ 70 ಓಟವನ್ನು ದಾಖಲಿಸಿಕೊಂಡ ಹೋರಾಟಕಾರಿ ಮೊತ್ತ. ಮತ್ತೆ ಉಮರ್ ಕಂಟಿನ್ಯೂ ಕೂಡ 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಕೂಟ ಮುಂದುವರಿಕೆ ಕಾಣ್ತಾ ಇದೆ. ವಿಂಟರ್ ಟ್ರೋಫಿ 2025 ರಿವರ್ಸ್ ಮಾಡುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ಹಂತದಲ್ಲಿ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಅಂತಿಮ ಚೆಂಡಿಗಾಗಿ ಮತ್ತೆ ಉಮರ್ ಎಸ್ತುಗಾರಿಕೆಯಲ್ಲಿ. ಬಲಿಷ್ಠ ತಂಡಗಳ ಬಿಗು ಹೋರಾಟ. ಒಂದೆಡೆ K46, ಇನ್ನೊಂದೆಡೆ KRP ಥಂಡರ್ಸ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಅಂತಿಮ ಚೆಂಡಿಗಾಗಿ ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಸೀಮಾರೇಖೆ ಹೊರಭಾಗವನ್ನು ಕಾಣ್ತದೆ. ಸಿಕ್ಸರ್ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. 6 ಓಟಗಳ ಸೇರ್ಪಡೆ, ಒಂದು ಬಿಗ್ ಸಿಕ್ಸರ್ ಅನ್ನ ದಾಖಲಿಸಿಕೊಂಡ್ರು. ಅಂತಿಮ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ ಈಗ 35ಕ್ಕೆ 4 35. ಮುಂದಿನ ಪಂದ್ಯಕ್ಕೆ ಕರೆ ಕೊಡ್ತಾ ಇದ್ದೀವಿ, ಗಮನಿಸಿಕೊಳ್ಳಿ. ತೇಜು ಬಾಯ್ಸ್ ಗಳ ವಿರುದ್ಧವಾಗಿ ವೈಷ್ಣವಿ ಕ್ರಿಕೆಟರ್ಸ್ 2 ತಂಡದ ಆಟಗಾರರು ಸಿದ್ಧತರಾಗಿರ್ಬೇಕಾಗಿರ್ತದೆ. ಅದೇ ರೀತಿ 2 ತಂಡದ ನಾಯಕರಿಗೆ ಪ್ರಥಮ ಕರೆ ಆಗ್ತಾ ಇದೆ. ಈ ಇನ್ನಿಂಗ್ಸ್ ಮುಗಿದ ಬಳಿಕ ಟಾಸ್ಗಾಗಿ ಬರಬೇಕಾಗಿರ್ತದೆ. ತೇಜು ಬಾಯ್ಸ್ ಗಳ ವಿರುದ್ಧವಾಗಿ
ವೈಷ್ಣವಿ ಕ್ರಿಕೆಟರ್ಸ್. ಇನ್ನಿಂಗ್ಸ್ ಅಂತಿಮ ಓವರ್ಗಾಗಿ ಅಯ್ಯೂಬ್ ಅನ್ನು ಪರಿಚಯಿಸ್ತಾ ಇದೆ. ಅಯ್ಯೂಬ್ ಲಾಸ್ಟ್ ಓವರ್ಗಾಗಿ ಡೆತ್ ಓವರ್ ಸ್ಪೆಷಲಿಸ್ಟ್ ಅಯ್ಯೂಬ್ ಅಂಕಣ ಒಳಭಾಗದಲ್ಲಿ. ಕರ್ನಾಟಕ ವಿಂಟರ್ ಟ್ರೋಫಿ 2025 ಮೊದಲ ಬಾರಿಗೆ ಆಯೋಜಿಸಿದಂಥ ಟೂರ್ನಮೆಂಟ್ ಕೂಡ 3 ದಿನಗಳ ಒಂದು ಹಗಲಿನ ಪಂದ್ಯಾಕೂಟ ಯಶಸ್ವಿಯಾಗಿ 2ನೇ ದಿನ ಕೂಡ ಪಂದ್ಯಾಕೂಟವನ್ನು ಆರಂಭಿಸ್ತಾ ಇದೆ. ನಾಳೆಯ ದಿನ ಕೂಡ ಪಂದ್ಯಾಕೂಟವನ್ನು ಆರಂಭಿಸ್ತಾರೆ. 3 ದಿನಗಳ ಒಂದು ಹಗಲಿನ ಪಂದ್ಯಾಟ, ಮೊದಲ ಸೀಸನ್ ಕೂಡ. ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾಯಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡ. ಈ ಹಂತದಲ್ಲಿ ಡಾಟ್ ಬಾಲ್ಗಳು ಮಾತ್ರ ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಅಯ್ಯೋ ಬೆಸ್ತಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. K46 35 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಆಫ್ ಸೈಡ್ ಕೇಂದ್ರವಾಗಿ ಒಂದು ಓಟದ ಸೇರ್ಪಡೆ ಕೂಡ. ಈ ಹಂತದಲ್ಲಿ ತಂದ್ರೆ ಒಟ್ಟಾರೆ ಗಳಿಕೆ 36, 36 ಲಾಸ್ ಆಫ್ 4 ವಿಕೆಟ್. ಈ ಹಂತದಲ್ಲಿ K46 ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಮತ್ತೆ 3ನೇ ಬಾರಿಗೆ ಕಾರ್ಯಕ್ರಮ ಅಯ್ಯೂಬ್ KRP ಥಂಡರ್ಸ್ನ ಪರವಾಗಿ ಅಂತಿಮ ಓವರ್ಗಾಗಿ ಅಯ್ಯೂಬ್ ಪರಿಚಯಿಸ್ತಾ ಇದೆ. ಬಲಿಷ್ಠ ತಂಡಗಳ ಬಿಗು ಹೋರಾಟ ಅಂಕಣ ಒಳಭಾಗದಲ್ಲಿ ನಡೀತಾ ಇದೆ. ಈ ಒಂದು ಟೂರ್ನಮೆಂಟ್ನ ನೇರ ಪ್ರಸಾರವನ್ನು CR7 ಅಫಿಷಿಯಲ್ ಈ ಒಂದು ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. 3ನೇ ಬಾರಿಗೆ ಸುತ್ತ ಚೆಂಡು ರಿವರ್ಸ್ ಮಾಡುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಅಂತಿಮ ಹಂತದಲ್ಲಿ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಇನ್ನು ಕೂಡ 3 ಚೆಂಡು ಬಾಕಿ ಉಳಿತಾ ಇದೆ. ಸರ್ ಊಟ ರೆಡಿ ಇದೆ. ಯಾರಾದ್ರೂ ಊಟ ಮಾಡಿಲ್ಲ ಅಂದ್ರೆ ಕ್ರೀಡಾ ಪ್ರೇಕ್ಷಕರು, ಕ್ರೀಡಾ ಆಟಗಾರರು, ಕ್ರೀಡಾಪಟುಗಳು ದಯಮಾಡಿ ಹೋಗಿ ಊಟ ಮಾಡ್ಕೊಳ್ಳಿ ಸರ್. ಶಾರ್ಟ್ ಆಗಿರತಕ್ಕಂಥ ಚೆಂಡು. ರಫೀಕ್ ಈ ಬಾರಿ ವೈಫಲ್ಯತೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ನ ಲಾಸ್ಟ್ ಬಾಲ್. ಎಸ್ತಗಾರಿಕೆ ಅಯ್ಯೂಬ್ 5ನೇ ಬಾರಿಗೆ ಪಂಚಮ ಎಸ್ತಕ್ಕಾಗಿ ಮತ್ತೆ ಅಯ್ಯೂಬ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಅಪ್ ಡೆಲಿವರಿ. ಈ ಹಂತದಲ್ಲಿ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಲಾಸ್ಟ್ ಬಾಲ್. ಇನ್ನಿಂಗ್ಸ್ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಯ್ಯೂಬ್ ಸ್ವಲ್ಪ ಮಟ್ಟಿಗೆ ಯಶಸ್ಸಿನ ಹಸ್ತವನ್ನು ತೋರ್ಪಡಿಸ್ತಾ ಇದ್ದಾನೆ. ಡೆತ್ ಓವರ್ ಕೂಡ ಲಾಸ್ಟ್ ಬಾರ್. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ಹಂತದಲ್ಲಿ ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಲಾಸ್ಟ್ ಬಾಲ್. ಇನ್ನಿಂಗ್ಸ್ನ ಅಂತಿಮ ಚೆಂಡು ಅದಾವ ರೀತಿಯಲ್ಲಿ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆಂದು ಕಾದು ನೋಡಬೇಕು. ರಿವರ್ಸ್ ಮಾಡುವ ಪ್ರಯತ್ನ, ಓಟಗಳೆಲ್ಲ ವಹಿಸ್ತಾರೆ. ಮತ್ತೆ ಡಾಟ್ ಬಾಲ್. ಅಂತಿಮ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯ ಕಂಡ 6 ಓವರ್ಗಳ ಬಳಿಕ ತಂಡದ ಒಟ್ಟಾರೆ ಗಳಿಕೆ 36, 37 ಒಂದು ಟಾರ್ಗೆಟ್ ಅನ್ನು ಮಾಡಿಕೊಳ್ಬೇಕಲ್ಲಿ. ದ್ವಿತೀಯ ಸೆಷನ್ ಆರಂಭಿಸಿಕೊಳ್ಳಿ ಸರ್ ಅಲ್ಲಿ.
ಪ್ರೀತಿ ಸೆಷನ್ ಕೂಡ ಆರಂಭವನ್ನು ಕಾಣ್ತಾ ಇದೆ. 37 ಟಾರ್ಗೆಟ್ ಅನ್ನು ಮಾಡಿಕೊಳ್ಳಬೇಕಲ್ಲಿ. 36 ಚೆಂಡುಗಳ ಮುಂದೆ ಜಾಕ್ ಆಗಿ 37 ಓಟದ ಅವಶ್ಯಕತೆ. ಕೆಆರ್ಪಿ ಥಂಡರ್ಸ್ ವಿರುದ್ಧ ಬಾಕಿ K46 ಪಂದ್ಯಾಟವನ್ನು ಆಡಿಕೊಳ್ತಾ ಇದ್ದ. ಟಾಸ್ ಅನ್ನು ಜಯಿಸಿದಂತ ಕೆಆರ್ಪಿ ಥಂಡರ್ಸ್ ಫೀಲ್ಡಿಂಗ್ ಅನ್ನು ನೆಚ್ಚಿಕೊಂಡು ಇದಾಗಲೇ 36 ಓಟವನ್ನು ದಾಖಲಿಸಿಕೊಳ್ತಾ ಇದೆ. K46 37ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಟಿಆರ್ಪಿ ಥಂಡರ್ಸ್ ತಂಡಕ್ಕೆ. ಆದಷ್ಟು ಬೇಗ ಅಂಕಣಕ್ಕೆ ಓಪನರ್ಸ್ಗಳು ಬರಬೇಕಲ್ಲಿ ಸರ್, ಆರಂಭಿಕ ದಾಂಡಿಗರು. ವೆಂಟರ್ ಟ್ರೋಫಿ 2025 ಈ ಋತುವಿನ ಅಂತಿಮ ಒಂದು ಟೂರ್ನಮೆಂಟ್ ಕೂಡ. ಇದಾದ ಬಳಿಕ 2026ರ ಟೂರ್ನಮೆಂಟ್ ಬಹಳಷ್ಟು ಪಂದ್ಯಾಟಗಳು ಸಾಗಿ ಬರ್ತದೆ. ವೈಷ್ಣವಿ ಕ್ರಿಕೆಟರ್ಸ್ ಸರ್ ಟಾಸ್ಕ್ ಬನ್ನಿ ಸರ್. ಈಗಾಗಲೇ ತೇಜು ಬಾಯ್ಸ್ನ ಕ್ಯಾಪ್ಟನ್ ಟಾಸ್ಕ್ ಬಂದಿರ್ತಾರೆ. ವೈಷ್ಣವಿ ಕ್ರಿಕೆಟರ್ಸ್ ನಾಯಕ ನಿಖಿಲ್ ಎಲ್ಲಿದ್ರು ಕೂಡ ಟಾಸ್ಕ್ಗೆ ಬನ್ನಿ ಸರ್. ಮೂವತ್ತಾರಕ್ಕೆ 37 ನಿಸ್ಸಂಶಯವಾಗಿ ಒಂದು ಪಂದ್ಯಾಕೂಟದಲ್ಲಿ ಅತಿ ಕಡಿಮೆ ಮೊತ್ತದ ಚೇಸ್ ಅನ್ನು ಇಲ್ಲಿ ಕೆಆರ್ಪಿ ತಂಡದವರು ಕೂಡ ಇಲ್ಲಿ ದಾಖಲಿಸ್ತಾ ಇದ್ದಾರೆ. ಚೇಸ್ ಅನ್ನು ಮಾಡಿದ್ದಾದ್ರೆ ನಿಸ್ಸಂಶಯವಾಗಿ ಒಂದು ಅದ್ಭುತವಾದ ಸಾಂಘಟಿಕ ಹೋರಾಟ ಹೇಳ್ಬೋದಾಗಿರ್ತದೆ. ಆದರೂ ಕೂಡ K46 ಶ್ರೇಷ್ಠ ಮಟ್ಟದ ತಂಡ. ಯಾವ ಹಂತದಲ್ಲೂ ಕೂಡ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಪಂದ್ಯಾಟವನ್ನು ಜಯಿಸಬಲ್ಲ ಅಂತ ಚಾಕಚಕ್ಯತೆ ರಫೀಕ್ ಈ ಕ್ಯಾಪ್ಟನ್ ಮುಖ್ಯವಾಗಿ ಬರತಕ್ಕದ್ದು. ಸ್ಟ್ರೈಕ್ನಲ್ಲಿ ಹರಿ ಕಂಡುಕೊಂಡ್ರೆ ನಾನ್ ಸ್ಟ್ರೈಕ್ ಆಗಿ ವೈಷ್ಣವಿ ಕ್ರಿಕೆಟರ್ಸ್ ನಿಖಿಲ್ ಸೊ ಟಾಸ್ಕ್ ಬನ್ನಿ ಸರ್. ಧ್ರುವ ನೀನೇ ಬರೋ ಟಾಸ್ಗೆ. ಬೌಲರ್ ನೇಮ್ ತಿಳಿಸಿ ಸರ್ ಅಲ್ಲಿ. K46 ಪರವಾಗಿ ಶರತ್ನನ್ನು ಕೂಡ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. 36 ಸೆತ್ತ 37 ರನ್ಸ್ ರಿಕ್ವೈರ್ಡ್. ನೆಕ್ ಟು ನೆಕ್ ಬಾಲ್ ಟು ಬಾಲ್ ರನ್ನರ್ ಕೂಡ ಬರಬೇಕಾಗಿರ್ತದೆ. ಒಂದು ಹಂತಕ್ಕೆ ಬ್ಯಾಟ್ಸ್ಮನ್ ಗಳಿಗೆ ಹೇಳಿ ಮಾಡಿಸಿರತಕ್ಕಂಥ ಅಂಕಣ ಈ ಒಂದು ಮೈದಾನ ಸಿದ್ಧವಾಗಿದ್ರೆ ನಿಸ್ಸಂಶಯವಾಗಿ ಎಸ್ಗಾರಿಕೆಯಲ್ಲಿ ಒಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ಕೆಆರ್ಪಿ ತಂಡದವರು ಕೂಡ ದಾಖಲಾತಿಯನ್ನು ಕೂಡ ಮಾಡಿಕೊಂಡಿರ್ತಾರೆ. ತರುವಾಯ 36 ಬಾಲ್ಸ್ 37 ರನ್ಸ್ ರಿಕ್ವೈರ್ಡ್. ಮೂವತ್ತಾರು ಚೆಂಡುಗಳ ಮುಂದೆ ಜಯಕ್ಕಾಗಿ 37 ಓಟಗಳ ಅವಶ್ಯಕತೆ. ಮೊದಲ ಚೆಂಡು ವೈಡ್ ಬಾಲ್ ಸಿಗ್ನಲ್ ಕೂಡ ಒಂದೋಟದ ಸೇರ್ಪಡೆ ಕೂಡ ವೈಡ್ ಪ್ಲಸ್ ಒಂದೋಟದ ಸೇರ್ಪಡೆ 2 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತು ಶರತ್ ಎಷ್ಟುಗಾರಿಕೆಯಲ್ಲಿ ಸುಂದರತೆ ಸಹಿತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಈ ಹಂತದಲ್ಲಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದ್ದ ಬಲಿಷ್ಠ ತಂಡಗಳು
ಈ ಹಂತದಲ್ಲಿ ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ. ಒಂದೆಡ K46 ವಿರುದ್ಧವಾಗಿ TRP ಥಂಡರ್ಸ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಶರತ್ ಮೂರನೇ ಬಾರಿಗೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಶಾರ್ಟ್ ಆಗಿ ಬಿದ್ದ ಚೆಂಡು ಕೂಟದ ಹಿಂಭಾಗದಲ್ಲಿ ರಫೀಕ್ ಕೈ ಸೇರ್ತಾ ಇದೆ. ಮೂವತ್ತಾರು ಚೆಂಡುಗಳ ಮುಂದೆ ಜಯಕ್ಕಾಗಿ 37 ಓಟಗಳ ಅವಶ್ಯಕತೆ. ನಾಲ್ಕನೇ ಬಾರಿಗೆ ಮತ್ತೆ ಶರು ಬೇಯಿಸುವ ಪ್ರಯತ್ನ, ತನ್ಮೂಲಕವಾಗಿ ಒಂದು ಓಟದ ಸೇರ್ಪಡ ಕೂಡ ಈ ಹಂತದಲ್ಲಿ. ಹಲೋ ಹಲೋ ಸರ್, ಯಾರೇ ಊಟ ಮಾಡೋದು ದಯಮಾಡಿ ಗಮನಿಸ್ಕೊಳ್ಳಿ. ಪ್ಲೇಟ್ಗಳನ್ನೆಲ್ಲ ಒಂದು ಕಡೆ ಮಾತ್ರ ಹಾಕಿ ಸರ್, ಎಲ್ಲಂದ್ರಲ್ಲೇ ದಯವಿಟ್ಟು ಹಾಕ್ಬೇಡಿ ಸರ್. ಮತ್ತೆ ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಈ ಭಾಗದ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತಹ ಶಾಸಕರಾದಂತಹ ಶ್ರೀಯುತ ವಿಶ್ವನಾಥ್ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೆಹಿಕಲ್ಗಳನ್ನ ತೆರವುಗೊಳಿಸಬೇಕು. ಆ ಎದುರುಗಡೆ ಇರೋ ಗೇಟ್ ಎದುರುಗಡೆ ಇರೋ ವೆಹಿಕಲ್ಗಳನ್ನ ತೆರವುಗೊಳಿಸಬೇಕು. ಇಲ್ಲಾಂದ್ರೆ ಹುಡುಗರು ಎಳೆದಾಗ್ತಾ ಇದ್ದಾರೆ. ಯಾವುದೇ ರೀತಿ ಸ್ಕ್ರಾಚಸ್ ಆದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಮತ್ತೊಂದು ಬಿರುಸಿದ ಸಿಕ್ಸರ್ ಬೇಕಾಗಿ ತಡೆದ ಒಟ್ಟಾರೆ ಗಳಿಕೆ ಹನ್ನೊಂದಕ್ಕೆ ಕ್ರಮಿಸ್ತಾ ಇದೆ. 11 for no loss. ಮೊದಲ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ 11ಕ್ಕೆ no loss. ಇನ್ನುಳಿದ 30 ಚೆಂಡುಗಳ ಮುಂದೆ ಜಯಕ್ಕಾಗಿ 26 ಓಟದ ಅವಶ್ಯಕತೆ. ಎಸ್ತುಗಾರಿಕೆಯಲ್ಲಿ ಎರಡನೇ ಓವರ್ಗಾಗಿ ಶಾಹಿದ್ ಅನ್ನ ಪರಿಚಯಿಸ್ತಾ ಇದ್ದ K46. ಗುತ್ತದ ಹಿಂಭಾಗದಲ್ಲಿ ರಫೀದಾ, ಸ್ಟ್ರೈಕ್ ಅಲ್ಲಿ ಪ್ರಕಾಶ, ನಾನ್ ಸ್ಟ್ರೈಕ್ ಅಲ್ಲಿ ಹರ್ಯೆ. KRP ತಂಡದ ಆರಂಭಿಕ ಕಿಲಾಡಿಗಳು. ಶಾಹಿದ್ ಎಸ್ತುಗಾರಿಕೆಯಲ್ಲಿ ಆರಂಭಿಕ ಚೆಂಡು ತೀರ ಶಾರ್ಟ್ ಆಗಿ ಬೀಳ್ತಾ ಇದೆ. ಈ ಹಂತದಲ್ಲಿ ಸುಲಭ ಕ್ಯಾಚ್ ಅನ್ನ ಪಡ್ಕೊಂಡ್ರು. ನಿರೀಕ್ಷಿತ ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ತನ್ಮೂಲಕವಾಗಿ ಮೊದಲ ಹುದ್ದೆಯ ಆಘಾತವನ್ನು ಕಾಡ್ತದೆ. ಪ್ರಕಾಶ್ ವಾಪಸ್ ಸಾಧ್ಯ. ಬ್ಯಾಕ್ ಟು ಪೆವಿಲಿಯನ್. ಹೊಸ ದಾಂಡಿಗ. ಕರ್ನಾಟಕ ವಿಂಟರ್ ಕಪ್ ನ ಎಲ್ಲ ಆಯೋಜಕರು ದಯವಿಟ್ಟು ಗೇಟ್ ನ ಬಳಿ ಬನ್ನಿ. ಈ ಭಾಗದ ಜನಪ್ರಿಯ ಶಾಸಕರು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎಲ್ಲ ಆಯೋಜಕರು ದಯವಿಟ್ಟು ಗೇಟ್ ನ ಬಳಿ ಬನ್ರಿ. ಅವ್ರನ್ನ ಇನ್ವೈಟ್ ಮಾಡಿಕೊಂಡು ವೇದಿಕೆ ಹತ್ರ ಕರ್ಕೊಂಡು ಹೋಗೋಣ ದಯವಿಟ್ಟು. ಮತ್ತು ಶಾಹಿದ್ ಎಸ್ತುಗಾರಿಕೆಯಲ್ಲಿ ಬಾಜುಗಾಸುತ್ತ ಚೆಂಡು, ಒಂದೊಟ್ಟದ ಸೇರ್ಪಡೆ ಕೂಡ. ಈ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ ಈಗ 12ಕ್ಕೆ
ಒಂದು ಪ್ರಮುಖ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದ ಹೊಸ ದಾಂಡಿಗ ಮುಜ್ಜಿ ಎಂಟ್ರನ್ನ ಪಡ್ಕೊಂಡ್ರು. ಸ್ಟ್ರೈಕ್ ಅಲ್ಲಿ ಮತ್ತೆ ಹಾರಿ ಇದಾಗಲೂ ಬಿರುಸಿನ ಒಂದು ಸಿಕ್ಸರ್ ಅನ್ನು ದಾಖಲಿಸಿದಂತ ಆಟಗಾರ ಕೂಡ ಶಾಹಿದ್ ಟು ಹರಿ. ಮತ್ತೆ ಬೀಸುವ ಪ್ರಯತ್ನ, ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಪತನ ಕೂಡ ಈ ಹಂತದಲ್ಲಿ ಹರಿ ವಾಪಸ್ಸಾಗ್ತ. ನಾಟಕೀಯ ಕುಸಿತವನ್ನ ಕಾಣ್ತಾ ಇದ್ದ TRP ಥಂಡರ್ಸ್. ಮೊದಲ ವಿಕೆಟ್ ಆಗಿ ಪ್ರಕಾಶ್ ಔಟ್ ಆದ್ರು. ಅದಾದ ಬಳಿಕ ಹರಿ ಹೊಸ ದಾಂಡಿಗ ಪಿಳ್ಳು ಎಂಟ್ರನ್ನ ಪಡ್ಕೊಂಡ್ರು. ಜರ್ಸಿ ನಂಬರ್ 22. ಈ ಭಾಗದ ಜನಪ್ರಿಯ ಶಾಸಕರು, 4 ಬಾರಿ ಸತತ ಗೆಲುವಿನ ಸರದಾರರು, ಅಭಿವೃದ್ಧಿ ಹರಿಕಾರರು, ಬಿಡಿ ಅಧ್ಯಕ್ಷರಾಗಿ, TTD ಸದಸ್ಯರಾಗಿ, ಇಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಕೇಳ್ಕೊಂಡಾಗ ಎಲ್ಲ ಕೆಲಸಗಳನ್ನ ಬಿಟ್ಟು ನಮಗೋಸ್ಕರ ಈ ಕಾರ್ಯಕ್ರಮದಲ್ಲಿ ಜೊತೆಲಿರ್ತೀನಿ ಅಂತ ಹೇಳಿ ನಮಗೋಸ್ಕರ ಬಂದಂತಹ ಜನಪ್ರಿಯ ಶಾಸಕರಿಗೆ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ದಯವಿಟ್ಟು ಎಲ್ಲ ಕರ್ನಾಟಕ ವಿಂಟರ್ ಕಪ್ನ ಎಲ್ಲ ಪ್ರಾಯೋಜಕರು ದಯವಿಟ್ಟು ಸ್ಟೇಜ್ನ ಬಳಿ ಬನ್ನಿರಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, 4ನೇ ಬಾರಿ ಸತತ ಗೆಲುವಿನ ಸರದಾರರು, ಅಭಿವೃದ್ಧಿಯ ಹರಿಕಾರರು, ಬಿಡಿ ಅಧ್ಯಕ್ಷರಾಗಿ, TTD ಅಧ್ಯಕ್ಷರಾಗಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ, ಬಡವರ ಬಂಧುವಾಗಿ ಇವತ್ತು ಈ ಭಾಗದಲ್ಲಿ ಎಲ್ಲ ನಾವೇನೇ ಒಂದು ಚಳಿಗಾಲದ ಸಂಸತ್ ಅಧಿವೇಶನ ಇದ್ದಾಗ್ಲೂ ನಾವು ಕೇಳ್ಕೊಂಡಾಗ ಎಂಥ ಬಿಸಿ ಶೆಡ್ಯೂಲಲ್ಲೂ ಸಹ ನಾನು ಬಂದು ಆ ಕಾರ್ಯಕ್ರಮಕ್ಕೆ ಒಂದು ಸರಿ ವಿಸಿಟ್ ಮಾಡೋಗ್ತೀನಿ ಅಂತ ಹೇಳಿ ನಾವು ಯಾವುದೇ ಕ್ರೀಡೆ ನಡೆಸಿದ್ರು ಸಹ ನಮ್ಗೆ ಇಲ್ಲಿ ಬಂದು ತುಂಬ ಮನಸ್ಫೂರ್ತಿಯಾಗಿ ಇನ್ನು ಮುಂದೆ ನಿಂತ್ಕೊಂಡು ನಮ್ಮ ಹಿಂದೆ ಹಿಂಬಾಲಕರಾಗಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅಂತಿಮ ಚೆಂಡು ಬಾಕಿ ಉಳಿತಾ ಇದ್ದ. ದಯವಿಟ್ಟು ಗಮನಿಸಿಕೊಳ್ಳಿ, ಈ ಒಂದು ಓವರ್ ಮುಗಿದ ಬಳಿಕ 2 ತಂಡದ ಆಟಗಾರರು ಅಲ್ಲಿ ಲೈನ್ ಅಪ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನಿಮಗೆ ಗಡ್ಡೆ ಹತ್ತಿ ಗಣ್ಯರು ನಮ್ಮೊಂದಿಗಿದ್ದಾರೆ, ಅವರು ಕೂಡ ನಿಮಗೆ ಒಂದು ಶುಭಾಶಯವನ್ನು ಕೋರ್ತಾರೆ. ಈ ಟೂರ್ನಮೆಂಟ್ನ ಪರವಾಗಿ ಆಗಮಿಸಿದಂತ ಮುಖ್ಯ ಅಲ್ಲಿ ಲೈನ್ ಅಪ್ ಮಾಡಿಕೊಳ್ಬೇಕು ಸರ್. ಅಲ್ಲಿ ಜನಪ್ರಿಯ ಶಾಸಕರು ಹಾಗೂ SR ವಿಶ್ವನಾಥ್ ಕೂಡ ನಮ್ಮೊಂದಿಗಿದ್ದಾರೆ. ಈ ಟೂರ್ನಮೆಂಟ್ಗೆ ಪ್ರೋತ್ಸಾಹಕಾರರು ಕೂಡ, ಈ ಟೂರ್ನಮೆಂಟ್ನ ರೂವಾರಿಗಳು ಕೂಡ ನಮ್ಮೊಂದಿಗೆ ಇಲ್ಲಿದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಈ ಒಂದು ಟೂರ್ನಮೆಂಟ್ಗೆ. ಹಾಗೆ ಲೈನ್ ಅಪ್ ಮಾಡಿಕೊಳ್ಳಿ 2 ತಂಡದ ಆಟಗಾರರು, ದಯವಿಟ್ಟು ಗಮನಿಸಿಕೊಳ್ಳಿ. 2 ತಂಡದ ಆಟಗಾರರು ಬಂದು ಅಲ್ಲಿ ಲೈನ್ ಅಪ್ ಮಾಡಿಕೊಳ್ಳಿ. ಈ ಭಾಗದ ಕೊಡುಗೈದಾನಿ SR ವಿಶ್ವನಾಥ್ ನಮ್ಮೊಂದಿಗಿದ್ದಾರೆ. ಶಾಸಕರು ಕೂಡ ಯಲಹಂಕ, ಅವ್ರನ್ನ ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಹಾಗೆ ಈ ಟೂರ್ನಮೆಂಟ್ಗೆ ಆಗಮಿಸಿದಂತ ಅವ್ರನ್ನ ಕೂಡ ಅಭಿನಂದಿಸ್ತಾ ಅಲ್ಲಿ ಲೈನ್ ಅಪ್ ಮಾಡಿಕೊಳ್ಳಿ. ಇವತ್ತು ಕರ್ನಾಟಕ ವಿಂಟರ್ ಟ್ರೋಫಿ 2025 3 ದಿನಗಳ ಈ ಒಂದು ಪಂದ್ಯಾಕೂಟ ಯಶಸ್ವಿ ಆಗ್ತಾ ಇದೆ. ಈ ಒಂದು ಯಶಸ್ಸಿಗೆ ಕಾರಣ ಕೂಡ ನಮ್ಮೊಂದಿಗಿದ್ದಾರೆ SR ವಿಶ್ವನಾಥ್. ಇವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಗೌರವಿಸ್ತಾ ಇದ್ದೀವಿ.
ಜನಪ್ರಿಯ ಶಾಸಕರಾಗಿ 4ನೇ ಬಾರಿ ಸತತ ಗೆಲುವಿನ ಸರದಾರರಾಗಿ, ಅಭಿವೃದ್ಧಿಯ ಅಧಿಕಾರರಾಗಿ, ನಮ್ಮ BDA ಅಧ್ಯಕ್ಷರಾಗಿ, TTD ಸದಸ್ಯರಾಗಿ, ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಅಂತ ತಗೊಂತಾರೆ. ಕಾಂಗ್ರೆಸ್ ತಕ್ಕೆಯಲ್ಲಿದ್ದ ಸಂಸತ್ನ ನಮ್ಮ ಹೇಗಾದ್ರೂ ಮಾಡಿ ಈ ಸರಿ ನಾವು ಒಂದು MP ಗೆಲ್ಸ್ಕೊಂಡ್ಬರ್ಬೇಕು ಅಂತ ಹೇಳಿ ಉಸ್ತುವಾರಿ ಕೊಟ್ಟಾಗ ಯಾವುದೇ ರೀತಿ ಒಂದಿಷ್ಟು ಹಳಕಿಲ್ಲದೆ ತನ್ನ ರಾಜಕೀಯ ಚಾಣಾಕ್ಷತದಿಂದ ತಮ್ಮ ನಾಯಕತ್ವದಿಂದ ಒಂದು MP ಕಳಿಸ್ಕೊಡ್ತಾರೆ. ಅದು ನಮ್ಮೆಲ್ಲರ ಚಿರೋಡಿ ಇದೇ ರೀತಿ ಗೆಲುವಿನ ಸರದಾರರಾಗಿ ನಮಗಿನ್ನೂ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ಭಾಗವಹಿಸಿ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ, ಕ್ರೀಡೆ ಅಂದರೆ ಯಾವಾಗಲೂ ನಾವು ಕೇಳ್ಕೊಂಡಾಗೆಲ್ಲ ನಮ್ಮ ಜೊತೆ ಬಂದೇ ಬರ್ತಾರೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಶಾಸಕರಿಗೆ ಒಂದು ಗೌರವ ಸನ್ಮಾನ ನಡೀತಾ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾವು ಕಾಳನಹಳ್ಳಿ ಚೇತನ್ ರೆಡ್ಡಿ ಅವ್ರನ್ನ ಕೇಳ್ಕೊಂಡು ಚೇತನ್ ರೆಡ್ಡಿ ಅವರ ಒಂದು ಕಾರ್ಯಕ್ರಮ ಮಾಡಬೇಕು. ನಾವು ಕೇಳ್ಕೊಂಡು ಚೇತನ್ ರೆಡ್ಡಿ ಅವರ ಹತ್ರ ಹೋಗಿ ಈ ಭಾಗದಲ್ಲಿ ಒಂದು 32 ಟೀಮ್ನ ಕರೆಸಿ ಕರ್ನಾಟಕ ಲೆವೆಲ್ಗೆ ಒಂದು ವಿಂಟರ್ ಕಪ್ ಅಂತ ಟೂರ್ನಿಮೆಂಟ್ ಮಾಡೋಣ ಅಂತ ಕೇಳ್ಕೊಂಡಾಗ ಮನಸ್ಫೂರ್ತಿಯಾಗಿ ಒಪ್ಪಿ ನಾವು ಏನೇ ಮಾಡಿದ್ರು ಕಾರ್ಯಕ್ರಮನ ನಮ್ಮ ಶಾಸಕರ ಬೆಂಬಲ ಇದ್ದೇ ಇರುತ್ತೆ ಅಂತ ಒಂದು ಧೈರ್ಯದ ಮೇಲೆ ನಾವು ಈ ಕಾರ್ಯಕ್ರಮಕ್ಕೆ ಆಲ್ ಓವರ್ ಕರ್ನಾಟಕದಿಂದ ಪ್ರಪ್ರಥಮ ಬಾರಿಗೆ 32 ತಂಡಗಳು ಕರೆಸಿ ನಮ್ಮ ರಾಜ್ಯದ ಅನೇಕ ಮೂಲೆಗಳಿಂದ ಬಂದು ಇವತ್ತು ಕ್ರೀಡೆಗೆ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಮುಖ್ಯ ಕಾರಣದಂತಹ ಶ್ರೀಯುತ ಚೇತನ್ ರೆಡ್ಡಿ ಅವರು ಹಾಗೆ ನಮ್ಮ ಭಾಗದ ಜನಪ್ರಿಯ ಶಾಸಕರು ಸಹ ನಮ್ಮ ಜೊತೆ ಇರ್ತಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವ್ರು ಮಾಡಿದ ಕೆಲಸಗಳು, ಆ ಕ್ರೀಡೆಗೋಸ್ಕರ ಅವ್ರು ಮಾಡ್ತಿರೋಂತಹ ಅಭಿಮಾನ ಇರ್ಬೋದು, ಪ್ರತಿಯೊಂದು ನಮ್ಮ ಜೊತೆ ನಿಂತ್ಕೊಂಡು ಸಹಕರಿಸಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ಸದಾಕಾಲ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು ಅಂತ ನಮ್ಮ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಜನಪ್ರಿಯ ಶಾಸಕರು SR ವಿಶ್ವನಾಥ್ ಅವರು ಎಲ್ಲ ಕ್ರೀಡಾಟಗಾರರಿಗೆ ಹಸ್ತಲಾಘನ ಮಾಡುವುದರ ಮುಖ್ಯವಾಗಿ ಒಂದು ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ರೂವಾರಿಗಳು, ಪ್ರೋತ್ಸಾಹಕರು ಇವರೆಲ್ಲರ ಜೊತೆಗೂಡಿ ಈ ಟೂರ್ನಮೆಂಟಿನ ಪಂದ್ಯಾಕೂಟದ ಎಲ್ಲ ಆಟಗಾರರಿಗೂ ಕೂಡ ಒಂದು ಹಸ್ತಲಾಘನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಚೇತನ್ ರೆಡ್ಡಿ ಕಾಳೇನಹಳ್ಳಿ ಸಮಾಜ ಸೇವಕರು ಕೂಡ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲ ಒಂದುಗೂಡಿ ಈ ಒಂದು ಟೂರ್ನಮೆಂಟ್ನ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣಕರ್ತರು ಕೂಡ. ಈ ಭಾಗದ ಮತ್ತೊಬ್ಬ ನಾಯಕ ಮಹೇಂದ್ರ ಅವರು ಸಹ ವೆಯ್ಟ್ ಮಾಡ್ತಾ ಇದ್ರು, ಶ್ರೀಯುತ ಮಹೇಂದ್ರ ಅವರು ಸಹ. ಬಟ್ ಕಾರಣಾಂತರಗಳಿಂದ ಯಾವುದೋ ಕೆಲಸದ ಮೇಲೆ ಹೋಗಿರ್ತಾರೆ. ಅವರು ಹೇಳಿದ್ರು ಶಾಸಕರು ಬಂದರೆ ಹೇಳ್ರಪ್ಪ, ಬೆಳಗಿಂದ ವೆಯ್ಟ್ ಮಾಡಿದ್ರು ಬರ್ತಾರೆ ಅಂತೇಳಿ. ಬ್ಯುಸಿ ಶೆಡ್ಯೂಲ್ ಇತ್ತು, ಯಾಕಂದರೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಭಾಗವಹಿಸಿ ನಿನ್ನೆ ನೈಟ್ ಮನೆಗೆ ಬಂದು ಬೆಳಗ್ಗೆ ಶೆಡ್ಯೂಲ್ಗಳನ್ನ ಮುಗಿಸ್ಕೊಂಡು ನಿಜವಾಗ್ಲೂ ಈ ಥರ ಎನರ್ಜಿ ಯುವಕರಲ್ಲೂ ಇರಲ್ಲ. ನಾವು ನೋಡ್ತಾ ಇದ್ದೀವಿ ಈ ಥರ ಎನರ್ಜಿ. ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡಲ್ಲಿ ಎರಡರಲ್ಲೂ ಬ್ಯಾಟ್ ಬೀಸಬಲ್ಲ ಆಟಗಾರರು. ಈ ಭಾಗದ ಜನಪ್ರಿಯ ಶಾಸಕರು ಕೂಡ SR ವಿಶ್ವನಾಥ್ ಕೂಡ ದಾಂಡಿಗೋತವನ್ನು ಮುಂದುವರಿಸ್ತಾ ಇದ್ದಾರೆ. ಕ್ರಿಕೆಟಿನ ಆಟ ಅನ್ನೋದು ಹಾಗೆ, ಈ ಕ್ರಿಕೆಟ್ ಆಟ ಅನ್ನೋದು ಬಂದಾಗ ಸ್ನೇಹ, ಸೌಹಾರ್ದ ಬಹಳಷ್ಟು
ಗೆಳೆಯರನ್ನ ಬರಮಾಡಿಕೊಳ್ಳುವಂಥ ಕ್ರೀಡೆ ಕೂಡ. ಆ ನಿಟ್ಟಿನಲ್ಲಿ SR ವಿಶ್ವನಾಥ್ ಶಾಸಕರು ಯಲಹಂಕ ನಮ್ಮ ಜೊತೆಗೆ ಕೂಡ ಈ ಟೂರ್ನಮೆಂಟಿನ ಪರವಾಗಿ ಈಗ ನಮ್ಮ ಜೊತೆ ಈ ಭಾಗದ ಮತ್ತೊಬ್ಬ ಸದಸ್ಯರಾದಂಥ ಶ್ರೀಯುತ ಮಾರುತಿ ಅವರು ಸಹ ನಮ್ಮ ಜೊತೆಗಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಮಹೇಂದ್ರ ಅವರು ಸಹ ಬರಬೇಕಿತ್ತು, ಕಾರಣಾಂತರಗಳಿಂದ ಲೇಟ್ ಆಗ್ತಾ ಇದೆ. ಹಾಗೆ ನಮ್ಮ ಸೀನಿಯರ್ ಮುನೇಂಕಣ್ಣ ಸಹ, ನಮ್ಮ ಮೀಸೆ ಮುನೇಂಕಣ್ಣ ಸಹ ನಮ್ಮ ಜೊತೆಯಲ್ಲಿರ್ತಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ದಿಬ್ಬೂರ್ ಜಯಣ್ಣ ಅವರು ಸಹ ನಮ್ಮ ಜೊತೆ ಇರ್ತಾರೆ. ಶ್ರೀಯುತ ಜಿಬ್ಬೂರ್ ಜಯಣ್ಣವರಿಗೂ ಸಹ ಐವರ್ ಕಂಠಪುರ ವಿಂಟರ್ ಕಪ್ 2025 ಸೀಸನ್ 1 ಅವರಿಂದ ಹೃತ್ಪೂರ್ವಕ ವಂದನೆಗಳನ್ನ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮ್ಯಾಚ್ ಸ್ಟಾರ್ಟ್ ಮಾಡಿ ಸರ್. ಸರ್ ಅಲ್ಲಿ ನಾರಾಯಣ ಅಂಪೈರ್ಸ್ ಮ್ಯಾಚ್ ಸ್ಟಾರ್ಟ್ ಮಾಡಿ. ಸರ್. ಫೀಲ್ಡ್ ಕ್ಲಿಯರ್ ಮಾಡಿ ಅಲ್ಲಿ. ಜೈದೀಪ್ ಆಚೆ ಪಾಪ. ಸೌಂಡ್ ಸಿಸ್ಟಮ್ ದಯವಿಟ್ಟು ಯಾರು ಎಲ್ಲಿದ್ರೆ ಬಾರಪ್ಪ ಇಲ್ಲಿ ಹುಡುಗ. ಸೌಂಡ್ ಸಿಸ್ಟಮ್ ಈ ಭಾಗದ ಹಿರಿಯರು ಮೀಸೆ ಮುನೆಂಟಣ್ಣ ಅಂತಾನೆ ಹೆಸರುವಾಸಿಯಾದಂತಹ ನಮ್ಮೆಲ್ಲರ ನಾಯಕರು ಆದಂತಹ ಮುನೆಂಟಣ್ಣವರಿಗೆ ಒಂದು ಚಿಕ್ಕದಾದ ಕಿರು ಸನ್ಮಾನ. ವಸಂತರವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಶ್ರೀಯುತ ವಸಂತರವರು ಅವರಿಗೂ ಸಹ ಒಂದು ಸಣ್ಣದಾದ ಕಿರುಕಾಣಿಕೆ ಸಲ್ಲಿಸುವುದರ ಮುಖಾಂತರ ಅವನು ಸಹ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಅಲ್ಲಿ ಪಂದ್ಯಾಟ ಶುರು ಮಾಡಿ.
ಇವತ್ತು ನಮ್ಮ ಯಲಹಂಕದ ಐತಿಹಾಸಿಕ ಪೌರಾಣಿಕ ಸ್ಥಳವಾದಂಥ ಐವರಕಂಡಪುರದ ವ್ಯಾಸರಘಟ್ಟ ಕೆರೆಯ ಆವರಣದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ವಿಶೇಷವಾಗಿ ನಮ್ಮ ಕಾಳೇನಹಳ್ಳಿಯ ಯುವ ಮಿತ್ರರೆಲ್ಲ ಸೇರಿಕೊಂಡು 32 ಟೀಮ್ಗಳನ್ನು ಕರೆಸಿ 3 ದಿನಗಳ ಕಾಲ ಈ ಕ್ರಿಕೆಟನ್ನು ಆಯೋಜಿಸಿರ್ತಕ್ಕಂಥದ್ದು ಯುವಕರಿಗೆ ಒಂದು ರೀತಿ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಈ ಭಾಗದ ಮುಖಂಡರುಗಳು ಮಾಡಿದ್ದಾರೆ. ಮತ್ತು ರಾಜ್ಯದ ಬಹಳ ದೂರದಿಂದ ಕೂಡ ಬಂದು ಈ ಕ್ರಿಕೆಟ್ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಅವರು ತೋರಿಸಿದ್ದಾರೆ. ನಿನ್ನೆ ತಾನೇ ರಾತ್ರಿ ನಡೆದಂಥ ಭಾರತ ಮತ್ತು देखो नावी यूपीआई ने जेंजिस को जो चाहिए वही दिया, एक तो स्पीड और फ्रेंडशिप. ये जेंजी स्पीड से बहुत ही ऑब्सेस्ड है और नावी यूपीआई में भी ट्रांजैक्शन बहुत ही फास्ट होते हैं. ऐप में कन्वीनियंस ऐसा दे दिया कि फोन को सिर्फ शेक करो तो सीधा स्कैनर खुल जाएगा और एकदम क्लटर फ्री स्मूथ एक्सपीरियंस दे दिया. दूसरा कि फ्रेंडशिप, नावी यूपीआई भी फ्रेंडशिप को एक्सेलरेट करता है. कैसे हम अपने दोस्तों के साथ सब कुछ शेयर करते हैं, जैसे मीम्स, ज्ञान की बातें और ना चाहते हुए खाना भी शेयर करते हैं. और टेक्नोलॉजी जो हमें पसंद आए वो भी शेयर करते हैं. नावी यूपीआई अपनी रेफरल लिंक आप अपने दोस्तों को शेयर करते हो तो उनको तो फायदा होगा बट आपको भी फायदा होगा. दोनों को ही कैशबैक मिलेगा. बेस्ट फ्रेंड वही है जो रेफरल्स करे. नावी यूपीआई रेफरल्स, इसलिए तो नावी यूपीआई वन ऑफ द फास्टेस्ट ग्रोइंग यूपीआई ऐप बन गई क्योंकि जो चाहिए वो दिया उन्होंने. Download the Navi app now. ಕ್ರೀಡೆ ಅಂತಕ್ಕಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಚೈತನ್ಯವನ್ನು ಕೊಡ್ತಕ್ಕಂಥ ಈ ಕ್ರಿಕೆಟ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿಯಾಗಿ. Everyone says savings are boring. I say it's profitable. They say FDs are the real deal. But I parked 50,000 in my Slice savings account. And it's already earning compounding interest at repo rate. And the best part? No lock-in, no fine print. You get the same interest rate on ₹100 or ₹1 lakh. So, what are you waiting for? Open your savings account with Slice today. ಅದನ್ನು ಮುಗಿಸ್ಕೊಂಡು ಯಲಹಂಕದಲ್ಲಿ ಒಂದಷ್ಟು ಕಾರ್ಯಕ್ರಮ ಇತ್ತು. ಮತ್ತು ಕಾಕೋಳಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತರ ಪತ್ನಿ ತೀರೋಗಿದ್ರೆ ಮುಗಿಸ್ಕೊಂಡು ಸ್ವಲ್ಪ ತಡ ಆಯಿತು. ಆದರೂ ಕೂಡ Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning all. And this is just the beginning. I need a big change, help me feel like living. I need a big swing, home runs I'm hitting and I'll never look back, moving on till I get it all. And we all got dreams, we all want things. But what you gonna do for it? How you gonna move for it? What you gonna be? And do you believe you can do anything? But what you gonna do for it? How you gonna move for it? What you gonna be? My strife, my right to fight, to die on. And this is my game to play, to claim a brand new name. And I don't lie to you, I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that, might miss, gotta find what I'm good at. I guess I look here, look there, over where am I scared, where am I at? I gotta make it in this life, whatever makes me happy, go I'm doing things right. Sipping in the summer on a goose and Sprite, or find a nightclub for the end of the night, oh. And we all got dreams, we all want things. But what you gonna do for it, how you gonna move for it, what you gonna be? And do you believe? ಇನ್ನೊಂದು ಹೇಳ್ಬೇಕಂದ್ರೆ ನಾವು ಏನೇ ಟೂರ್ನಮೆಂಟ್ ಅನೌನ್ಸ್ ಮಾಡಿದ್ವಿ 32 ಟೀಮನ್ನ ಹೆಚ್ಚಾಗಿ 40 ಟೀಮ್ ಕೂಡ ಒಂದು ಈ ಟೂರ್ನಮೆಂಟ್ ನ ಎಂಟ್ರಿ ಕೇಳಿದ್ರು. ಇಟ್ಸ್ ಬಿಕಾಸ್ ಆಫ್ ಓನ್ಲಿ
ಯಲಹಂಕ ಕ್ಷೇತ್ರ ಅಂತ ತಕ್ಷಣ ಜನ ಎಲ್ಲ ಹೇಳಿತು ಯಲಹಂಕ ಟೂರ್ನಮೆಂಟ್ ಚೆನ್ನಾಗಿ ಮಾಡ್ತೀರಾ ಅಂತ. ಅದರಲ್ಲೂ ಕೂಡ ಐವರ ತಂಡ ಗ್ರೌಂಡ್ ಅನ್ನು ಆಡ್ಲೇಬೇಕು ಅಂತ ಸುಮಾರು ಜನ ಕೇಳ್ಕೊಂಡ್ರು. ಅದರ ಕಂಪ್ಲೀಟ್ ಯಲಹಂಕ ಅಂತ ಯಾರೇ ಹೇಳಿದ್ರು ಕೂಡ ಅದು ವಿಶ್ವನಾಥ್ ಸರ್ ಹೆಸರು ಮುಂಚೆ ಬರೋದು. ಹಂಗಾಗಿ ಅವ್ರಿಗೆ ಯಾವತ್ತೂ ಕೂಡ ನಾವು ಚಿರುಣಿ ಆಗಿರ್ತೀವಿ. ಹದಿನಾಲ್ಕು ಮಾತ್ರ ಅವಕಾಶ ಆಗಿದೆ. 17 balls, 14 runs required. ಪಂದ್ಯಾಟ 50-50 ಮಾದರಿಯಲ್ಲಿ ನಡೀತಾ ಇದೆ. ಬಾರಿ ಕೂಡ ನೋ ಬಾಲ್. ಚೆಂಡಿಗೆ ಲಾಭದಾಯಕ ಬರ್ತಾ ಇಲ್ಲ. ನೋ ಬಾಲ್ ತೀರ್ಪು ಕೂಡ ಬರ್ತಾ ಇದೆ. ಮತ್ತೆ ವಿಜಯಲಕ್ಷ್ಮಿ ಕೂಡ ಚಂಚಲ. ಪಂದ್ಯಾಟ ಒಂದು ಹಂತಕ್ಕೆ 50-50 ಮಾದರಿಯಲ್ಲಿ 2 ಬೀಮರ್ಸ್ ಆಗಿದೆ, ಗಮನಿಸಿಕೊಳ್ಳಿ. ನೆಕ್ಸ್ಟ್ ಬೌಲರ್ ಬರಬೇಕಾಗಿರ್ತದೆ. ಇಟ್ಸ್ ಅನ್ ಅಫಿಷಿಯಲ್ ರೂಲ್ಸ್. ಬೌಲರ್ ಹ್ಯಾಸ್ ಟು ಬಿ ಚೇಂಜ್ಡ್ ಬಿಕಾಸ್ ನೋ 2 ಬೀಮರ್ಸ್ ಆರ್ ಅಲೋಡ್ ಇನ್ ಸೇಮ್ ಓವರ್. 3 ಓವರ್ಗಳ ಮುಕ್ತಾಯಕ್ಕೆ ಪಂದ್ಯಾಟ 50-50 ಮಾದರಿಯಲ್ಲಿತ್ತು. ವಿಜಯಲಕ್ಷ್ಮಿ ಕೂಡ ಒಂದು ಹಂತಕ್ಕೆ K46 ಪರವಾಗಿದ್ರೆ ಇನ್ನೊಂದು ಹಂತಕ್ಕೆ KRP ಥಂಡರ್ಸ್ಗಳ ಪರವಾಗಿತ್ತು. ಇನ್ನು ಕೂಡ ವಿಜಯಲಕ್ಷ್ಮಿ ಚಂಚಲ. 2 ಹೈ ವೋಲ್ಟೇಜ್ ಪಂದ್ಯಾಟ. ಈವರೆಗಿನ ಪಂದ್ಯಾಟದಲ್ಲಿ ಬಿಗಿ ಹಿಡಿತ ಹೈ ವೋಲ್ಟೇಜ್ ಪಂದ್ಯಾಟ ಇದಾಗ್ತಾ ಇದೆ. ಈ ಒಂದು ಟೂರ್ನಮೆಂಟ್ ನಾವು ಕರೆ ಕೊಟ್ಟ ತಕ್ಷಣ 32 ತಂಡಗಳು ಕೂಡ ಒಂದೇ ಹೇಳಿತ್ತು, ಯಲಹಂಕ ಕ್ಷೇತ್ರಕ್ಕೆ ನಾವು ಬಂದು ಆಡ್ತೀವಿ ಬಿಕಾಸ್ ಯಲಹಂಕ ಸೈಡ್ಸ್ ನೀವು ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು. ಮತ್ತೊಂದು ಪುಕ್ಕಟ್ಟೆ ಓಟ, ವೈಡ್ ಬಾಲ್ ಬರ್ತಾ ಇದೆ. ಫ್ರೀ ಹಿಟ್ ಇನ್ನ ಹಂಗೆ ಚಾಲ್ತಿಯಲ್ಲಿರ್ತದೆ. ಪ್ಲೀಸ್ ನಂದ ರಮೇಶ್. ಸ್ಲೋವರ್ ಚೆಂಡು. ಬಾರಿ ರಿವರ್ಸ್ ವಿಕೆಟ್ ನ ಪಟ್ರೆ ಕೂಡಲೇ ಪೂಜಾರಿ ಕೈಯಲ್ಲಿ ಬಾಲ್. ಪಂದ್ಯಾಟ KRP ಥಂಡರ್ಸ್ ಗಳ ಪರವಾಗಿರ್ತದೆ. ಇನ್ನೂ ಕೂಡ ಅದೆಷ್ಟರ ಮಟ್ಟಿಗೆ ಪಂದ್ಯಾಟ ಸಾಕ್ತದೆ ಕಾದೊಡ್ಬೇಕಾಗಿದೆ. Vaishnavi cricketers won the toss and your decision is pending, boss. ಬಾರಿ ಫುಲ್ ಟಾಸ್ ಬಿದ್ದು ಚೆಂಡಿಗೆ ಪರ್ಫೆಕ್ಟ್ ಹೊಡೆತ ಬರ್ತಾ ಇಲ್ಲ. ವೈಷ್ಣವಿ won the toss and elected to bowl first. ಈ ಪಂದ್ಯಾಟ ಮುಗಿದ ಬಳಿಕ 2 ತಂಡದ ಆಟಗಾರರು ಡಗ್ ಔಟ್ ಗೆ ಬರಬೇಕಾಗಿರ್ತದೆ, ಗಮನಿಸಿಕೊಳ್ಳಿ. ಸೊ ವೈಷ್ಣವಿ won the toss, elected to bowl first. ಪಂದ್ಯಾಟ ಒಂದು ಹಂತಕ್ಕೆ KRP ಗಳ ಪರವಾಗಿರ್ತದೆ. ಯೋಚಿತ ಸಮಯೋಚಿತ ಆಟ ಬಂದರಷ್ಟೇ ಗೆಲುವಿಗೆ ಕಾರಣಕರ್ತರಾಗ್ತಾರ. ಇಲ್ಲವಾದ್ರೆ ಕೈಯಲ್ಲಿರುವತಕ್ಕಂಥ ಪಂದ್ಯ ಕೈ ಜಾರಿ ಹೋಗುವ ಸೂಚನೆಗಳು ಕೂಡ ಬರ್ತವೆ. ಇಕ್ವೇಶನ್ 12 balls 7 runs required.
ಸರ್, ಯಾರಾದರೂ ಊಟ ಮಾಡಿಲ್ಲ ಅಂತ ದಯವಿಟ್ಟು ಅಲ್ಲಿ ಎಕ್ಸ್ಟ್ರಾ ಕವರ್ ಮುಂಭಾಗ ಊಟ ಅವೈಲೇಬಲ್ ಇರ್ತೈತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಊಟ ಕೂಡ ಖಾಲಿ ಆಗ್ತದೆ. ದಯವಿಟ್ಟು ಹೋಗಿ ಊಟ ಮಾಡ್ಕೊಳ್ಳಿ ಸರ್. ಪೂಜಾರಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ಕ್ರೀಡೆಗೋಸ್ಕರ ಸದಾ ನಿಮ್ಮ ಜೊತೆ ಇರ್ತೇನೆ, ಯಾವುದೇ ವಿಚಾರವಾಗಿ ನಾವು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಮ್ಮೆಲ್ಲರನ್ನು ಬೆಂಬಲಿಸುತ್ತಾ ಕಾರ್ಯಕ್ರಮಕ್ಕೆ ಬೀಳ್ಕೊಡ್ತಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಬಿಡಿಎ ಅಧ್ಯಕ್ಷರಾಗಿ, ಟಿಟಿಡಿಯ ಸದಸ್ಯರಾಗಿ, ಚಾಣಕ್ಯ ನಾಯಕನಾಗಿ, ನನ್ನ ಆಸೆ ಏನಂತ ಹೇಳಿದ್ರೆ ಮುಂದಿನ ಹಿಂದುತ್ವನ ಎತ್ತಿಡಿದ ಈ ಭಾಗದಲ್ಲಿ ಮುಂದಿನ CM ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಆ ರಾಜಕೀಯ ಚಾಣಕ್ಷತೆ ಇದೆ. ನಾವು ಅದನ್ನ ಇನ್ನು ಕೆಲವೊಂದು ದಿನಗಳಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. Oh my God, what a beautiful shot by Abuni. It's way out of the ground. ಆದರೆ ಕೂಡ ಇಲ್ಲಿ ಗೆಲುವನ್ನು ನಿರೀಕ್ಷಿಸಿ ಮಾಡಿರತಕ್ಕಂಥ KRP ಥಂಡರ್ಸ್ಗಳಿಗೆ ನಮ್ಮ ಈ ಒಂದು ಅಂಕಣ ಲಕ್ ಕೂಡ ಕುಲಾಯಿಸ್ತಾ ಇದೆ. ಸರಿಸುಮಾರು 5 ಪಂದ್ಯಗಳನ್ನು ಪರಾಜಿತಗೊಂಡಿರತಕ್ಕಂಥ KRP ಥಂಡರ್ಸ್ಗಳು ಈ ಬಾರಿ ವಿಜಯ ಮಾಲೆಯನ್ನು ಕೂಡ ಇಲ್ಲಿ ಅನ್ನಿಸ್ತಾ ಇದ್ದಾರೆ.